ಇವರು ಇರಾಟೋಸ್ಥೇನಸ್. ಇವರೊಬ್ಬ ಗ್ರೀಕ್ ದೇಶದ ಶ್ರೇಷ್ಠ ಗಣಿತಜ್ಞ, ವಿಜ್ಞಾನಿ, ತಾರಾಜ್ಞಾನಿ, ಕವಿ ಹಾಗೂ ತತ್ವಶಾಸ್ತ್ರಜ್ಞರು. ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಇವರು ನೀಡಿದ್ದಾರೆ. ಇತಿಹಾಸದ ಪ್ರಕಾರ ಹೇಳುವುದಾದರೆ ಇವರು 3ನೇ ಶತಮಾನದವರಾಗಿದ್ದಾರೆ. ಇವರು ಗಣಿತದಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನು ತಯಾರಿಸಲು ಸುಲಭ ವಿಧಾನವೊಂದನ್ನು ನೀಡಿದ್ದಾರೆ. ಇದು ಇರಾಟೋಸ್ಥೇನಸ್ ಚಾಲನೆ ಎಂದೇ ಪ್ರಸಿದ್ಧವಾಗಿದೆ. ಈ ವಿಧಾನದ ಮೂಲಕ ಅವಿಭಾಜ್ಯ ಸಂಖ್ಯೆಗಳನ್ನು ನಾವೀಗ ಕಂಡುಹಿಡಿಯೋಣ. 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಮೊದಲು ಬರೆದುಕೊಳ್ಳಬೇಕು. ನಂತರ ಸಂಖ್ಯೆ 1 ಕೇವಲ ಒಂದು ಅಪವರ್ತನವನ್ನು ಹೊಂದಿದೆ, ಆದ್ದರಿಂದ ಇದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ, ಆದ್ದರಿಂದ ಅದನ್ನು ಹೊಡೆದು ಹಾಕಬೇಕು. ನಂತರ ಸಂಖ್ಯೆ 2ಕ್ಕೆ ದುಂಡು ಸುತ್ತಿರಿ. 2ರ ಎಲ್ಲ ಗುಣಕಗಳನ್ನು ಹೊಡೆದು ಹಾಕಿ. ಮುಂದಿನ ಸಂಖ್ಯೆ 3ಕ್ಕೆ ದುಂಡು ಸುತ್ತಿರಿ. ನಂತರ 3ರ ಎಲ್ಲ ಗುಣಕಗಳನ್ನು ಹೊಡೆದು ಹಾಕಿ. ಹೀಗೆ ಇದನ್ನು ಮುಂದುವರಿಸಿದಾಗ ಎಲ್ಲ ಸಂಖ್ಯೆಗಳು ಮುಗಿದ ನಂತರ ದುಂಡು ಸುತ್ತಿದ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು. ಒಂದನ್ನು ಹೊರತುಪಡಿಸಿ ಹೊಡೆದು ಹಾಕಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಾಗಿವೆ. ಹೀಗೆ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು 25 ಹಾಗೂ ಭಾಜ್ಯ ಸಂಖ್ಯೆಗಳು 74. 1 ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ಸಂಖ್ಯೆಯಾಗಿದೆ.